ಪ್ರಿಯ ಕೇಳುಗರೆ, ಜೀವನದ ಪಾಠಗಳು ಪಾಡ್ಕಾಸ್ಟ್ಗೆ ನಿಮ್ಮೆಲ್ಲರನ್ನೂ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಯೌವನವು ಜೀವನದ ಅತ್ಯಂತ ಮಹತ್ವದ ಕಾಲವಾಗಿದೆ. ಈ ಸಮಯದಲ್ಲಿ ನಾವು ತೆಗೆದುಕೊಳ್ಳುವಂತ ನಿರ್ಧಾರಗಳು ನಮ್ಮ ಭವಿಷ್ಯವನ್ನ ರೂಪಿಸ್ತವೆ. ಯಾವ ಕಾಲೇಜಿನಲ್ಲಿ ಓದಬೇಕು, ಯಾವ ಸ್ನೇಹಿತರನ್ನ ಆಯ್ಕೆ ಮಾಡಬೇಕು, ಯಾವ ಕೆಲಸವನ್ನ ಮಾಡಬೇಕು, ಯಾರನ್ನ ಮದುವೆ ಆಗ್ಬೇಕು, ಈ ಎಲ್ಲಾ ಪ್ರಶ್ನೆಗಳಿಗೆ ಸರಿಯಾದಂತ ನಿರ್ಧಾರ ತೆಗೆದುಕೊಳ್ಳೋದು ಬಹಳ ಮುಖ್ಯ. ಒಂದು ತಪ್ಪಾದಂತ ನಿರ್ಧಾರ ಅನೇಕ ವರ್ಷಗಳವರೆಗೆ ನೋವನ್ನ ತರಬಹುದು. ಆದ್ರೆ ಒಂದು ಜಾಣ್ಮೆಯ ನಿರ್ಧಾರ ಆಶೀರ್ವಾದಗಳಿಂದ ತುಂಬಿದಂತ ಜೀವನಕ್ಕೆ ದಾರಿ ಮಾಡಿಕೊಡ್ತದೆ. ಫ್ರೆಂಡ್ಸ್, ಮೊದಲನೇದಾಗಿ ಜಾಣ್ಮೆಯ ನಿರ್ಧಾರಗಳು ದೇವರ ಭಯದಿಂದ ಆರಂಭವಾಗ್ತವೆ. ಜ್ಞಾನೋಕ್ತಿಗಳು 9:10 ವಚನ, ಯೆಹೋವನ ಭಯವೇ ಜ್ಞಾನಕ್ಕೆ ಮೂಲವು. ಯುವಕರು ಸಾಮಾನ್ಯವಾಗಿ ಭಾವನೆಗಳ ಆಧಾರದ ಮೇಲೆ ನಿರ್ಧಾರಗಳನ್ನ ತೆಗೆದುಕೊಳ್ತಾರೆ. ಆದ್ರೆ ದೇವ್ರು ಹೇಳ್ತಾರೆ, ಮೊದಲು ನನ್ನ ಚಿತ್ತವನ್ನ ಹುಡುಕು. ದೇವರನ್ನ ಗೌರವಿಸುವಂತ ವ್ಯಕ್ತಿಯು ನಿರ್ಧಾರಗಳನ್ನ ತೆಗೆದುಕೊಳ್ಳುವಾಗ ದೇವ್ರ ವಾಕ್ಯವನ್ನ ಪರಿಗಣಿಸ್ತಾನೆ. ಉದಾಹರಣೆಗೆ, ಒಬ್ಬ ಯುವಕನಿಗೆ ಹೆಚ್ಚಿನ ಸಂಬಳದ ಅವಕಾಶ ಬಂತು. ಆದ್ರೆ ಆ ಕೆಲಸದಲ್ಲಿ ಅಪ್ರಾಮಾಣಿಕತೆ ಇತ್ತು. ಅವನು ಹಣವನ್ನ ನೋಡದೆ ಇದು ದೇವರಿಗೆ ಇಷ್ಟವಾಗ್ತದ ಅಂತ ಯೋಚನೆ ಮಾಡ್ದ. ಅವನು ಆ ಒಂದು ಕೆಲಸವನ್ನ ನಿರಾಕರಿಸಿದ. ಕೆಲವು ತಿಂಗಳುಗಳ ನಂತರ ದೇವರು ಅವನಿಗೆ ಇನ್ನೂ ಉತ್ತಮವಾದಂತ ಅವಕಾಶವನ್ನ ಕೊಟ್ರು. ಎರಡನೇದಾಗಿ, ತಾತ್ಕಾಲಿಕ ಸಂತೋಷಕ್ಕಿಂತ ದೀರ್ಘಕಾಲದ ಫಲಿತಾಂಶವನ್ನ ನೋಡಿ. ಅನೇಕ ಯುವಕರು ಕ್ಷಣಿಕ ಸಂತೋಷಕ್ಕಾಗಿ ನಿರ್ಧಾರಗಳನ್ನ ತೆಗೆದುಕೊಳ್ತಾರೆ. ಆದ್ರೆ ಜಾಣ್ಮೆಯುಳ್ಳ ವ್ಯಕ್ತಿ ಕೇಳ್ತಾನೆ, ಈ ನಿರ್ಧಾರ 5 ವರ್ಷಗಳ ನಂತರ ನನ್ನ ಜೀವನವನ್ನ ಹೇಗೆ ಪ್ರಭಾವಿಸುತ್ತದೆ? ಫ್ರೆಂಡ್ಸ್, ಬೈಬಲ್ ಅಲ್ಲಿ ಒಂದು ಉದಾಹರಣೆ ಇದೆ. ಏಸಾವನು ತನ್ನ ಹಸಿವನ್ನ ತೃಪ್ತಿಪಡಿಸಿಕೊಳ್ಳಲು ತನ್ನ ಜನ್ಮ ಹಕ್ಕನ್ನ ಮಾರಿಬಿಟ್ಟ. ಒಂದು ಕ್ಷಣದ ನಿರ್ಧಾರ ದೊಡ್ಡ ಆಶೀರ್ವಾದವನ್ನ ಕಳೆದುಕೊಳ್ಳುವಂತೆ ಮಾಡಿತು. ಹಾಗಾಗಿ ಕ್ಷಣಿಕ ಭಾವನೆಗಳ ಮೇಲೆ ಶಾಶ್ವತ ನಿರ್ಧಾರಗಳನ್ನ ಮಾಡಬಾರ್ದು. ಮೂರನೇದಾಗಿ, ಒಳ್ಳೆಯ ಸಲಹೆಯನ್ನ ಕೇಳಿ. ಜಾಣ್ಮೆಯುಳ್ಳ ಯುವಕ ಎಲ್ಲವನ್ನ ತಾನೇ ತಿಳಿದಿದ್ದೇನೆ ಅಂತ ಭಾವಿಸೋದಿಲ್ಲ. ಅವನು ತಂದೆ ತಾಯಿಯ ಸಲಹೆ ಕೇಳ್ತಾನೆ, ಆತ್ಮಿಕ ನಾಯಕರ ಸಲಹೆ ಕೇಳ್ತಾನೆ, ಅನುಭವಿಗಳಿಂದ ಕಲಿತಾನೆ. ನಾಲ್ಕನೆಯದಾಗಿ, ಸ್ನೇಹಿತರ ಆಯ್ಕೆಯಲ್ಲಿ ಜಾಣ್ಮೆ ಇರಲಿ. ಸ್ನೇಹಿತರು ನಮ್ಮ ಜೀವನ ಮತ್ತು ನಿರ್ಧಾರಗಳ ಮೇಲೆ ದೊಡ್ಡ ಪ್ರಭಾವ ಬೀರ್ತಾರೆ. ನಾವು ಯಾರೊಂದಿಗೆ ಸಮಯ ಕಳಿತೇವೋ ಅವರ ಗುಣಗಳು ಮತ್ತು ಅಭ್ಯಾಸಗಳು ನಮ್ಮ ಮೇಲೂ ಕೂಡ ಪರಿಣಾಮ ಬೀರ್ತವೆ. ಆದ್ದರಿಂದ ದೇವರ ಕಡೆಗೆ ನಡೆಸುವಂತ, ಒಳ್ಳೆ ಮೌಲ್ಯಗಳನ್ನ ಬೆಳೆಸುವಂತ ಸ್ನೇಹಿತರನ್ನ ಆಯ್ಕೆ ಮಾಡೋದು ಜಾಣ್ಮೆಯ ನಿರ್ಧಾರಗಳಿಗೆ ಸಹಾಯ ಮಾಡ್ತದೆ. ಐದನೇದಾಗಿ, ಪ್ರಾರ್ಥನೆ ಇಲ್ಲದೆ ನಿರ್ಧಾರ ಮಾಡಬೇಡಿ. ಅನೇಕ ಬಾರಿ ಯುವಕರು ಮೊದಲು ನಿರ್ಧಾರ ಮಾಡ್ತಾರೆ, ಅದ್ರ ನಂತರ ದೇವರ ಆಶೀರ್ವಾದನ ಕೇಳ್ತಾರೆ. ಆದ್ರೆ ಸರಿಯಾದಂತ ಕ್ರಮ ಏನಂತ ಹೇಳಿದ್ರೆ, ಮೊದಲು ಪ್ರಾರ್ಥನೆ, ನಂತರ ನಿರ್ಧಾರ ಮಾಡಿ. ಆನಂದ್ ಅನ್ನುವಂತ ಒಬ್ಬ ಯುವಕ ಇದ್ದ. ಶಾಲೆಯನ್ನ ಮುಗಿಸಿದ ನಂತರ ಅವನಿಗೆ 2 ಆಯ್ಕೆ ಇತ್ತು. ಒಂದು ಕಡೆ ಅವನ ಸ್ನೇಹಿತರು ಹೇಳ್ತಾ ಇದ್ರು, ಓದನ್ನ ಬಿಟ್ಟು ಈಗಲೇ ಹಣ ಸಂಪಾದಿಸೋಣ. ಇನ್ನೊಂದ್ ಕಡೆ ಅವನ ತಂದೆ ತಾಯಿ ಮತ್ತು ಶಿಕ್ಷಕರು ಹೇಳಿದ್ರು, ನಿನ್ನ ಶಿಕ್ಷಣವನ್ನ ಮುಂದುವರಿಸು, ಅದು ನಿನ್ನ ಭವಿಷ್ಯವನ್ನ ಉತ್ತಮಗೊಳಿಸುತ್ತದೆ. ಆನಂದ್ ತಕ್ಷಣ ನಿರ್ಧಾರ ಮಾಡ್ಲಿಲ್ಲ. ಅವನು ಯೋಚಿಸ್ದ, ಪ್ರಾರ್ಥಿಸ್ದ ಮತ್ತು ಹಿರಿಯರ ಸಲಹೆಯನ್ನ ಕೇಳ್ದ. ನಂತರ ತನ್ನ ಶಿಕ್ಷಣವನ್ನ ಮುಂದುವರಿಸಲು ನಿರ್ಧರಿಸಿದ. ಕೆಲವು ವರ್ಷಗಳ ನಂತರ ಆನಂದ್ ಒಳ್ಳೆಯ ಉದ್ಯೋಗವನ್ನ ಪಡೆದು ತನ್ನ ಕುಟುಂಬಕ್ಕೂ ಸಮಾಜಕ್ಕೂ ಆಶೀರ್ವಾದ ಉಳ್ಳಂತ ವ್ಯಕ್ತಿಯಾದ. ಆದ್ರೆ ಅವನ ಕೆಲವು ಸ್ನೇಹಿತರು ಮಾತ್ರ ತುರ್ತು ನಿರ್ಧಾರಗಳಿಂದ ಅನೇಕ ಕಷ್ಟಗಳನ್ನ ಎದುರಿಸಿದ್ರು. ಫ್ರೆಂಡ್ಸ್, ಒಂದು ಜಾಣ್ಮೆಯ ನಿರ್ಧಾರ ಜೀವನದ ದಿಕ್ಕನ್ನೇ ಬದಲಾಯಿಸಬಹುದು. ಹಾಗಾಗಿ ಇಂದಿನ ನಿಮ್ಮ ನಿರ್ಧಾರಗಳು ನಿಮ್ಮ ನಾಳೆಯ ಭವಿಷ್ಯವನ್ನ ನಿರ್ಮಿಸ್ತವೆ. ಉತ್ತಮ ನಿರ್ಧಾರಗಳನ್ನ ತೆಗೆದುಕೊಳ್ಳುವಂತ ಸಾಮಾನ್ಯ ಮಾರ್ಗಗಳು ಈ ರೀತಿಯಾಗಿದೆ. ಮೊದಲನೇದಾಗಿ, ಮಾಹಿತಿ ಸಂಗ್ರಹಿಸಿ. ನಿರ್ಧಾರ ಮಾಡುವ ಮೊದಲು ವಿಷಯವನ್ನ ಚೆನ್ನಾಗಿ ತಿಳಿದುಕೊಳ್ಳಿ. ಎರಡನೆಯದಾಗಿ, ಭಾವನೆಗಿಂತ ವಿವೇಕ ಬಳಸಿ. ಕೋಪ, ಭಯ ಅಥವಾ ಉತ್ಸಾಹದ ಸಮಯದಲ್ಲಿ ದೊಡ್ಡ ನಿರ್ಧಾರಗಳನ್ನ ತೆಗೆದುಕೊಳ್ಬೇಡಿ. ಮೂರನೇದಾಗಿ, ಸಮಯ ತೆಗೆದುಕೊಂಡು ಯೋಚಿಸಿ. ತುರ್ತು ನಿರ್ಧಾರಗಳು ಅನೇಕ ಬಾರಿ ತಪ್ಪುಗಳಿಗೆ ಕಾರಣವಾಗ್ತದೆ. ಮುಖ್ಯವಾದಂತ ನಿರ್ಧಾರಗಳನ್ನ ತೆಗೆದುಕೊಳ್ಳುವ ಮೊದಲು ಸಾಕಷ್ಟು ಸಮಯ ತೆಗೆದುಕೊಂಡು ಆಲೋಚನೆ ಮಾಡಿ. ನಾಲ್ಕನೆಯದಾಗಿ, ನಿಮ್ಮ ಮೌಲ್ಯಗಳಿಗೆ ನಿಷ್ಠರಾಗಿರ್ರಿ. ಒತ್ತಡ ಅಥವಾ ಜನರ ಅಭಿಪ್ರಾಯಗಳ ಕಾರಣದಿಂದ
ನಿಮ್ಮ ಮೌಲ್ಯಗಳನ್ನ ಬಿಟ್ಟು ಬಿಡಬೇಡಿ. ನಿಮ್ಮ ತತ್ವಗಳಿಗೆ ಅನುಗುಣವಾಗಿ ನಿರ್ಧಾರ ಮಾಡಿ. 5ನೇದಾಗಿ, ಪರಿಣಾಮಗಳನ್ನ ಸ್ವೀಕರಿಸಲು ಸಿದ್ಧರಾಗಿರ್ರಿ. ಪ್ರತಿ ನಿರ್ಧಾರಕ್ಕೂ ಪರಿಣಾಮಗಳಿರ್ತವೆ. ಆದ್ದರಿಂದ ನಿರ್ಧಾರ ಮಾಡುವ ಮೊದಲು ಅದರ ಜವಾಬ್ದಾರಿಯನ್ನ ತೆಗೆದುಕೊಳ್ಳಲು ಸಿದ್ಧರಾಗಿರ್ರಿ. 6ನೇದಾಗಿ, ಭವಿಷ್ಯವನ್ನ ಯೋಚಿಸಿ. ಇಂದಿನ ನಿರ್ಧಾರ ನಾಳೆಯ ಜೀವನವನ್ನ ಹೇಗೆ ಪ್ರಭಾವಿಸ್ತದೆ ಅಂತ ಯೋಚಿಸಿ. ಯಾಕೆಂದ್ರೆ ಜಾಣ್ಮೆಯ ನಿರ್ಧಾರಗಳು ಆಕಸ್ಮಿಕವಾಗಿ ಆಗೋದಿಲ್ಲ. ಅವು ಯೋಚನೆ, ವಿವೇಕ, ಸಲಹೆ ಮತ್ತು ಜವಾಬ್ದಾರಿಯಿಂದ ಬರ್ತವೆ. ಕೊನೆಯದಾಗಿ, ಯೌವನ ಕಾಲ ಕೇವಲ ಆನಂದಿಸುವಂತ ಸಮಯ ಅಲ್ಲ, ಅದು ಭವಿಷ್ಯವನ್ನ ಕಟ್ಟುವಂತ ಸಮಯವಾಗಿದೆ. ಇಂದು ನೀವು ತೆಗೆದುಕೊಳ್ಳುವಂತ ನಿರ್ಧಾರಗಳು ನಿಮ್ಮ ಜೀವನದ ದಿಕ್ಕನ್ನ ನಿರ್ಧರಿಸ್ತವೆ. ಆದ್ದರಿಂದ ಯುವಕರೇ, ದೇವರ ಚಿತ್ತವನ್ನ ಹುಡುಕುತ್ತಾ ಜ್ಞಾನದಿಂದ, ಪ್ರಾರ್ಥನೆಯೊಂದಿಗೆ ಮತ್ತು ವಿವೇಕದಿಂದ ನಿರ್ಧಾರಗಳನ್ನ ತೆಗೆದುಕೊಳ್ಳಿ. ಕ್ಷಣಿಕ ಸಂತೋಷಕ್ಕಿಂತ ಶಾಶ್ವತ ಆಶೀರ್ವಾದವನ್ನ ಆರಿಸಿಕೊಳ್ಳಿ. ಇಂದು ತೆಗೆದುಕೊಳ್ಳುವಂತ ಒಂದು ಸರಿಯಾದ ನಿರ್ಧಾರ ನಾಳೆ ಅನೇಕ ಆಶೀರ್ವಾದಗಳ ಬಾಗಿಲನ್ನ ತೆರೀಬಹುದು. ಆದ್ದರಿಂದ ಜಾಣ್ಮೆಯಿಂದ ಆಯ್ಕೆ ಮಾಡಿ ನಂಬಿಕೆಯಿಂದ ಮುಂದೆ ನಡೀರಿ. ದೇವರು ನಿಮ್ಮ ದಾರಿಯನ್ನ ನಡೆಸ್ತಾನೆ. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ, ಸಲಹೆಗಳು ಹಾಗೂ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 996026065453. ನಿಮ್ಮ ಅಭಿಪ್ರಾಯಗಳನ್ನು ಇಮೇಲ್ ಮೂಲಕವೂ ನಮಗೆ ತಿಳಿಸಬಹುದು. ನಮ್ಮ ಇಮೇಲ್ ID info@fibaonline.org. ವಂದನೆಗಳು.